ಸರ್ಕಾರ ಮನಸ್ಸು ಮಾಡಿದ್ರೆ ಧರ್ಮಸ್ಥಳದ ಮೇಲೆ ಆದ ಅಪಪ್ರಚಾರವನ್ನ ತಡಿಬಹುದಿತ್ತು. ಆದ್ರೆ SITಯನ್ನ ರಚನೆ ಮಾಡಿ ಬುರ್ಡೆ ಪ್ರಕರಣವನ್ನ ತೇಲಿಬಿಟ್ಟು ಇಲ್ಲದೆ ಇರುವಂತಹ ಅನನ್ಯ ಭಟ್ ಅನ್ನುವಂತಹ ಕಥೆಯನ್ನ ರಾಜ್ಯದ ಜನ ನಂಬೋ ಹಾಗಾಯ್ತು. ಅಷ್ಟೇ ಅಲ್ಲದೆ ಜನರ ತೆರಿಗೆ ದುಡ್ಡನ್ನ ಷಡ್ಯಂತ್ರ ರೂಪಿಸಿದವರ ತಂತ್ರಕ್ಕೆ ಬಲಿ ಕೊಟ್ಟಂಗಾಯ್ತು. ಸತ್ಯ ಗೊತ್ತಾದ್ಮೇಲೆ ಕರ್ನಾಟಕದ ಜನ ಸರ್ಕಾರಕ್ಕೆ ಛೀ ಥೂ ಅಂತ ಉಗಿಬಾರ್ದು ಅಂತ ನಾಡ ಹಬ್ಬ ದಸರಾದ ಉದ್ಘಾಟನೆಗೆ ಅರಿಶಿನ ಕುಂಕುಮಕ್ಕೆ ಬೆಲೆ ಕೊಡಲಾರದ ಒಬ್ಬ ಮಹಿಳೆ ಬಾನು ಮುಷ್ತಾಕ್ ಅವರ ಹೆಸರನ್ನ ಕರ್ನಾಟಕ ಸರ್ಕಾರ ಸೂಚನೆಯನ್ನ ಮಾಡುತ್ತೆ. ಸರ್ಕಾರ ಧರ್ಮಸ್ಥಳದ ವಿಚಾರದಲ್ಲಿ ಮಾಡಿಕೊಂಡಂತಹ ಎಡವಟ್ಟನ್ನ ಮುಚ್ಚ ಹಾಕೋಕೆ ಬಾನು ಮುಷ್ತಾಕ್ ಅವರ ಹೆಸರನ್ನ ಸೂಚನೆ ಮಾಡಿ ಹಿಂದೂ ಮುಸ್ಲಿಂ ಅನ್ನುವಂತಹ ಡಿವಿಷನ್ ನ ಕರ್ನಾಟಕದಲ್ಲಿ ತರ್ತಾ ಇದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ನೂರಾರು ವರ್ಷಗಳ ಹಿಂದೆ ಹೋಗಿ ಯೋಚನೆ ಮಾಡಿ, ಬ್ರಿಟಿಷರು ಬಂಗಾಳದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ದಂಗೆಯಾದಾಗ ಏನ್ ಮಾಡಿದ್ರು? ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನ ತಂದ್ರು. ಹಿಂದೂ ಮುಸ್ಲಿಂ ಮಧ್ಯ ಡಿವಿಷನ್ ನ ಶುರು ಮಾಡಿದ್ರು, ಯಾಕಂದ್ರೆ ತಾವ್ ಆಳ್ವಿಕೆ ಮಾಡಬೇಕು ಅಂತ. ಈಗ ಪ್ರಸ್ತುತ ಕರ್ನಾಟಕ ಸರ್ಕಾರ ಕೂಡ ಅದೇ ಮಾಡ್ತಿದೆ ಅಲ್ವಾ? ಹಾಗಿದ್ರೆ ಬ್ರಿಟಿಷರಿಗೂ ಈ ಕಾಂಗ್ರೆಸ್ ಸರ್ಕಾರಕ್ಕೂ ವ್ಯತ್ಯಾಸ ಇಲ್ವಾ?